ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿರುವ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠದ ಹಿಂದಿನ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಡೈರಿಯಲ್ಲಿ ಬರೆದಿದ್ದ ಕೆಲವು ಬರಹಗಳನ್ನ ಇಂದಿನ ಜಗದ್ಗುರುಗಳಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆತ್ಮನಿವೇದನೆ ಹೆಸರಲ್ಲಿ ಪ್ರಕಟಿಸಿರುವ ಕೃತಿಯ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆತ್ಮನಿವೇದನೆ ಇರಬೇಕು ಎಂಬ ಮಹತ್ವದ ಸಾಕಷ್ಟು ಅಂಶಗಳು ಈ ಪುಸ್ತಕದಲ್ಲಿದೆ. ಗುರುಗಳು ಡೈರಿಯಲ್ಲಿ ಬರುವ ಸ್ವಾನುಭವದ ನೀತಿ ವಾಕ್ಯಗಳನ್ನ ಕೊಡಲಾಗಿದೆ. ಈ ನೀತಿ ವಾಕ್ಯಗಳು ಮನುಷ್ಯನ ಬದುಕಿಗೆ ದೀಪದಂತಿದೆ. ಇಂತಹ ದೀಪದ ಕೆಲವು ವಾಕ್ಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲನೆಯದು, ಶಾಂತಿಯಿಂದಲೇ ಸುಖ, ಸತ್ಯ ಮಾರ್ಗದಲ್ಲೇ ಸುಖ. ಎರಡನೆಯದು, ಈ ಲೋಕದಲ್ಲಿ ಯಾರು ನಮ್ಮ ಸತ್ಯಕ್ಕೆ ಬೆಲೆಯನ್ನು ಕೊಡುವವರಿಲ್ಲ. ಮೂರನೆಯದು, ಯಾವನು ತಾನು ಸತ್ಯವಂತನಾದರೂ ನಿಂದೆಗೆ ಪ್ರತಿನಿಂದೆಯನ್ನು ಮಾಡುತ್ತಾನೋ ಅವನು ತನ್ನ ವಾತಾವರಣವನ್ನ ಕೆಡಿಸಿಕೊಳ್ಳುತ್ತಾನೆ. ನಾಲ್ಕನೆಯದು, ಸತ್ಪುರುಷನ ಸಹವಾಸದಿಂದ ದುಷ್ಟನು ಸತ್ಪುರುಷನಾಗುತ್ತಾನೆ. ಐದನೆಯದು, ದೇಹವೇ ಪರಮೇಶ್ವರನ ಮಂದಿರ, ಹೃದಯವೇ ಗರ್ಭ ದೇವಸ್ಥಾನ. ಆರನೆಯದು, ಪರಮಾತ್ಮನ ಅನುಗ್ರಹವಿಲ್ಲದೆ ಯಾವ ಮನುಷ್ಯನು ಮುಂದುವರಿಯುವುದು ಸಾಧ್ಯವಿಲ್ಲ. ಏಳನೆಯದು, ಸತ್ಯವೇ ಆತ್ಮನ ಆಹಾರ, ಸತ್ಯಕ್ಕಾಗಿ ಜೀವಿಸು, ಸತ್ಯದಲ್ಲಿರುವ ಆನಂದವನ್ನ ಅನುಭವಿಸು. ಎಂಟನೆಯದು, ಅನಿತ್ಯವಾದ ಪ್ರಾಣವನ್ನು ಕೊಟ್ಟು ನಿತ್ಯವಾದ ಸತ್ಯದ ಮಹತ್ವವನ್ನು ಜಗತ್ತಿಗೆ ತೋರಿಸು. ಒಂಬತ್ತನೆಯದು, ನಿನ್ನ ಆಳವು ನಿನಗೆ ಗೊತ್ತಿಲ್ಲ, ಪರರನ್ನು ನಿಂದಿಸುವ ಮಹಾಪಾತಕ್ಕೆ ಏಕೆ ಬೀಳುತ್ತಿ. ಹತ್ತನೆಯದು, ಮನಸ್ಸು ಸ್ಥಿರವಿಲ್ಲದ ಮನುಷ್ಯನು ಯಾವ ಕಾರ್ಯವನ್ನು ಆರಂಭಿಸಲಾರ. ಹನ್ನೊಂದನೆಯದು, ನಮ್ಮ ಮನಸ್ಸಿನ ಅಸ್ಥಿರತೆಯಿಂದ ನಮಗಾಗುವ ಅವಹೇಳನವು ಮತ್ತಾವುದರಿಂದಲೂ ಆಗುವುದಿಲ್ಲ. ಹನ್ನೆರಡನೇದು, ಮನುಷ್ಯನು ಎಷ್ಟು ಪರೀಕ್ಷೆಗೆ ಸಿಗುತ್ತಾನೋ ಅಷ್ಟು ಒಳ್ಳೆಯದು. 13, ನಿನ್ನಲ್ಲಿ ದೇವರನ್ನು ನೋಡುವ ಇಂದ್ರಿಯವೇ ಮುಚ್ಚಿ ಹೋಗಿರುವಾಗ ದೇವರು ಕಾಣುವುದಿಲ್ಲವೆಂದು ಮಾತ್ರ ಹೇಳು, ದೇವರೇ ಇಲ್ಲವೆಂದು ನೀನು ಹೇಳಬೇಡ. 14ನೇದು, ನಮ್ಮ ದೋಷಗಳು ನಮಗೆ ಗೊತ್ತಾಗುವುದಿಲ್ಲ, ದೋಷಿಯು ಆತ್ಮನನ್ನು ಒಪ್ಪಿಸಿಯೇ ಮಾಡುತ್ತಾನೆ, ನಿರ್ದೋಷಿಯು ಆತ್ಮನನ್ನು ಒಪ್ಪಿಸಿಯೇ ಮಾಡುತ್ತಾನೆ. 15ನೇದು, ದೇವತೆಗಳಿಗೆ ಅಮೃತವೂ ಸುದೆ, ಜೀವಿಗಳಿಗೆ ಶಾಂತಿಯೇ ಸುದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.